ನಾನು ತುಂಬಾ ಒಳ್ಳೆಯವನಲ್ವಾ? ಆಸೆನ ತೀರ್ಸೋ ಗಂಡ ಸಿಕ್ತಿರೋದು ಖುಷಿನೋ ಇಲ್ವೋ ಅಂತ ಕೇಳ್ತಿದ್ದೀನಿ ಅವನಿ. ನಿನ್ನಂತ ದುಷ್ಟನ್ನ ನಾನು ಯಾವತ್ತೂ ನೋಡಿಲ್ಲ. ನಾನು ಒಳ್ಳೆಯವನು ಅಂತ ನನ್ನ ಬಗ್ಗೆ ನೀನೇ ಹೇಳಬೇಕು. ನನ್ನ ಬ್ಯಾಡ್ ಲಕ್ ಏನು ಅಂದ್ರೆ ನಾನೇ ಕೇಳ್ಕೊತಿದ್ದೀನಿ. ಹಾಗಿದ್ದಾಗ ಸಮಯ ನೋಡ್ಕೊಂಡು ನಾನೇ ಹೇಳೋವರೆಗೂ ಕಾಯ್ಬೇಕು. ಯಾಕೆ ಅವಸರ ಪಡ್ತೀರಾ? ಓಕೆ ಅವನಿ, ನೀನಾಗಿ ನೀನೇ ಹೇಳೋವರೆಗೂ ವೆಯ್ಟ್ ಮಾಡ್ತಿರ್ತೀನಿ. ಓಕೆ? ನನ್ನ ಆಜ್ಞೆಯಿಂದ ನನ್ನ ಜೀವನ ಬದಲಾಗೋಗುತ್ತೆ ಅನ್ಕೊಂಡಿದ್ನೆ ಹೊರತು ಈ ರೀತಿ ಬೀದಿ ಪಾಲಾಗ್ತೀನಿ ಅನ್ಕೊಂಡಿರ್ಲಿಲ್ಲ. ಹೆಂಗಿದೆ ಮೈಗೆ? ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಮತ್ತೇನಕ್ಕೆ ಕರ್ದೆ? ನಿಮಗ್ ಮದ್ವೆ ಆಗಿದ್ಯಾ? ಆಗಿದೆ. ಮತ್ತೆ ನಿಮ್ ಕತ್ತಲ್ ತಾಳಿ ಇದೆಯಾ? ನಿಮ್ಮನ್ನೇ ರೀ ಕೇಳ್ತಾ ಇರೋದು. ಯಾರು ನೀನು? ನನಗ್ಯಾಕೆ ಹೊಡೆದೆ? ಇವಳ ಗಂಡ ನಾನು. ಗಂಡ ಅಂದ್ರೆ ತಾಳಿ ಕಟ್ಟಿರ್ಬೇಕಲ್ವಾ? ಇಲ್ಲಿ ನೋಡು ತಾಳಿ. ಕ್ಲಾರಿಟಿಗೋಸ್ಕರ ಕೇಳಿದೆ ಬ್ರದರ್. ನೀವು ಹೊರಡಿ. ಏನೋ ತಲೆ ಕೆಟ್ಟಿದೆ ಅನ್ಸುತ್ತೆ, ನಡಿ ಹೋಗೋಣ. ಇವರೆಲ್ಲ ನನ್ನ ತಲೆ ಕೆಟ್ಟೋನು ಅನ್ನೋಂಗಾಯ್ತು. ಯಾಕೆ ನಿಲ್ಸಿದ್ರಿ? ತುಂಬಾ ಬಾಯಾರಿಕೆ ಆಗ್ತಿದೆ. ವಾಟರ್ ಬಾಟಲ್ ತಗೊಂಡ್ ಬರ್ತೀನಿ. ಮನೆ ಹತ್ರ ಬಂದಿದ್ದೀವಲ್ವಾ, ಮನೆಗೆ ಹೋಗಿ ಕುಡಿಬೋದು ಬಿಡಿ. ಎಲ್ಲಿ ಬಂದಿದ್ದೀವಿ? ಇನ್ನೂ ತುಂಬಾ ದೂರ ಇದೆ. 1 ಮಿನಿಟಲ್ಲಿ ಬಂದ್ಬಿಡ್ತೀನಿ. ಕಾರಲ್ಲೇ ಇರು. ಕುಡುಕ ಅಲ್ವಾ, ಅದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಹಲೋ, ವಾಟರ್ ಬಾಟಲ್ ಕೊಡು. ನಾನು ಅವನಿನ ಮದುವೆ ಮಾಡ್ಕೋತಿದ್ದೀನಿ. ಇವನೇ ಅವನು, ಅವನೇ ಇವನು. ಹಲೋ ಬ್ರದರ್, ಹಲೋ ಬ್ರದರ್. ನೀನಾ? ನಾನೇ ಬ್ರದರ್. ಒಳಗಡೆ ಯಾರು ಬ್ರದರ್? ಅವನಿ, ಅವನಿ ಹೊರಗಡೆ ಬಾ. ಹೇಳಿದ್ ನಿನಗೆ, ಹೊರಗಡೆ ಬಾ. ನೀನು ಇವನ್ ಜೊತೆ ಸುತ್ತಾಡ್ತಿದ್ಯಾ? ನರಸಿಂಹ, ನನಗ್ ತಲೆ ಕೆಡ್ಸ್ಬೇಡ. ನಿನ್ ಪಾಡಿಗೆ ನೀನು ಹೋಗು. ನೀನ್ ಅಮಾಯಕ ಬ್ರದರ್, ನಿನ್ಗೇನು ಗೊತ್ತಿಲ್ಲ. ನೀನ್ ಸ್ವಲ್ಪ ಇರು. ಈ ಡಬಲ್ ಗೇಮ್ ಏನವನಿ? ನಾನೇನ್ ಮಾಡ್ದೆ? ಅಯ್ಯೋ ಛೇ, ನೀನೇನು ಮಾಡ್ತಿಲ್ಲ. ಪಾಪ, ತುಂಬಾ ಅಮಾಯಕಿ ನೀನು. ನಿನ್ ಪ್ರಾಬ್ಲಮ್ ಏನು? ಅವನನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವನು ಯಾರು? ಇದಕ್ಕೂ ಮುಂಚೆ ಅವನಿ ಕತ್ತಿಗೆ ತಾಳಿ ಕಟ್ಟಿರೋನು. ಅವನಿ ಕತ್ತಿಗೆ ಮೊದಲನೇ ಸರಿ ತಾಳಿ ಕಟ್ತಿರೋದು ನಾನೇ. ಅದೆಲ್ಲ ನಿನ್ ಭ್ರಮೆ.
ದುಬೈಯಲ್ಲಿ ಸೆಟ್ಲ್ ಆಗಿರೋನು ಅಂತಿದ್ಯಾ, ಆದ್ರೆ ದೊಡ್ಡ ಬಕರ ತರ ಇದೆಯಾ. ಜಾಸ್ತಿ ಮಾತಾಡ್ಬೇಡ ನರಸಿಂಹ. ಅವನಿ ಕತ್ತಲ್ ತಾಳಿ ಇದೆಯೋ ಇಲ್ವೋ ಅಂತ ಈಗಲೇ ನಾನು ನಿರೂಪಿಸ್ತೀನಿ. ನಮ್ ಭಾವ ಕುಡ್ದಿದ್ದಾರೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾರೆ. ನಾವ್ ಹೋಗೋಣ ಬನ್ನಿ ವಿಕಾಸ್ ಅವ್ರೆ. ಏ ನಿಂತ್ಕೊ 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 ನಿಂತ್ಕೊ. ನೀನ್ ಇವತ್ತು ನನ್ನ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈ ಅಮಾಯಕನ ಕಣ್ ತಿರ್ಸ್ತೀನಿ, ತಾಳಿ ತೋರಿಸ್ತೀನಿ. ಬಾವಾ, ಮದ್ವೆ ಆಗಿಲ್ಲ ಅಂದ್ಮೇಲೆ ನನ್ ಕತ್ತಲ್ ತಾಳಿ ಯಾಕಿರತ್ತೆ? ಈ ನಾಟಕನೇ ನನ್ನ ಹತ್ರ ಬೇಡ. ಏಯ್, ನನ್ನ ತಡಿಬೇಡ ಬ್ರೋ. ಅಯ್ಯೋ ವಿಕಾಸ್ ಅವ್ರೆ, ನಿಲ್ಸಿ, ಹೊಡಿಬೇಡಿ. ಯಾಕೆ ಹೊಡೆದೆ? ನನ್ನ ಹೆಂಡತಿ ಆಗೋಳ್ ಮೈ ಮೇಲೆ ಯಾರಾದ್ರೂ ಕೈ ಹಾಕಿದ್ರೆ ಅವನ್ ಕೈನ ಕತ್ತರಿಸಾಕ್ತೀನಿ. ನೀನು ಅವನಿ ಭಾವ ಆಗಿರೋದಕ್ಕೆ ಕೆನ್ನೆ ಹೊಡೆದು ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ. ಅದಲ್ಲ ಬ್ರದರ್, ನಾನು ಹೇಳೋದು ನಂಬು. ಅವನಿ ಕತ್ತಲ್ ತಾಳಿ ಇದೆ. ನಾನು ಅವನಿ ಹಳ್ಳಿಗೆ ಹೋಗಿ ಆರಾಮಾಗಿ ವಾಪಸ್ ಬರ್ತಿದೀವಿ. ನಮ್ ಮೂಡ್ನ ಹಾಳು ಮಾಡ್ಬೇಡ. ನಿನ್ನ ಕಾರಲ್ಲಿ ಗುದ್ದಿ ಕೇಸ್ ಇಲ್ದೇ ಇರೋ ಹಾಗೆ ಮಾಡ್ಕೋತೀನಿ. ಅವನಿ ಜೆನ್ಯೂನ್. ಅವನಿ ಬಗ್ಗೆ ಏನು ಗೊತ್ತಿಲ್ಲ. ನಿನ್ ಗಾಡಿ ಹತ್ತು ಅವನಿ. ತಪ್ಪಿಸ್ಕೊಂಡೆ ಅಂತ ಸಂತೋಷ ಪಡ್ತಿದ್ಯಾ ಅವನಿ? ವಿಕಾಸ್ ಅವರು ತುಂಬಾ ಬುದ್ಧಿವಂತರು. ನೀನ್ ಅವ್ರಿಗೆ ಮೋಸ ಮಾಡೋದಕ್ಕಾಗಲ್ಲ. ಎಷ್ಟು ಬುದ್ಧಿ ಇದೆಯೋ ಗೊತ್ತಾಗ್ತಿದೆ ಬಿಡು. ಆದ್ರೂ ನೀವ್ ಅಕ್ಕ ತಂಗಿರ್ಗಿಂತ ಬುದ್ಧಿವಂತರು ಇನ್ಯಾರಿದಾರೆ ಹೇಳು? ಅವನಿ, ಅವನ ಜೊತೆ ಏನ್ ಮಾತು? ಕೂತ್ಕೋ. ಅವನಿ ಮೇಲೆ ಕೈ ಹಾಕಿದ್ರೆ ಒಪ್ಕೊಳ್ಳಲ್ವಂತೆ. ಶ್ರೀಕರ್ ಹತ್ರ ತಾಳಿ ಕಟ್ಟಿಸ್ಕೊಂಡು ಒಟ್ಟಿಗೆ ತಿರ್ಗಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅದೇನ್ ಮಾಡ್ತಾನೋ. ಇವನ್ ನನಗಿಂತ ದೊಡ್ಡದ ಅಡ್ಡಂತರ ಇದ್ದಾನೆ. ಅಮ್ಮ, ಅಯ್ಯ. ನಿಮ್ ಭಾವ ಮಾಡಿದ ಕೆಲ್ಸಕ್ಕೆ ಮೂಡ್ ಆಫ್ ಆಗ್ಬೇಡ. ನಿನ್ ಕತ್ತಲ್ ತಾಳಿ ಇದೆ ಅಂತ ಅವ್ನು ಎಷ್ಟು ಸಲ ಹೇಳಿದ್ರು ನಾನು ನಂಬಲ್ಲ. ನಿಮ್ಗೆ ಯಾಕೆ ಅಷ್ಟೊಂದು ನಂಬಿಕೆ? ಯಾಕಂದ್ರೆ ನಿನ್ ಕತ್ತಲ್ ತಾಳಿ ಇಲ್ಲ ಅಂತ ನನಗೆ ಗೊತ್ತಿರೋದಕ್ಕೆ. ನಾವು ಹಳ್ಳಿಗೆ ಹೋಗ್ಬೇಕಾದ್ರೆ ನೋಡ್ದೆ. ನೀವು ಮಾಡಿದ್ದು ಸರಿ ಅನ್ಸತ್ತಾ? ನಿನ್ ಮೇಲಿನ ಅನುಮಾನದಿಂದ ಹಾಗೆ ಮಾಡ್ಲಿಲ್ಲ. ನರಸಿಂಹನಂತವ್ರು ಇನ್ನೊಂದ್ಸರಿ ನಿನಗೆ ಮದುವೆ ಆಗಿದೆ ಅಂತ ಹೇಳಿ ನನ್ನ ಹತ್ರನೇ ಅಲ್ಲ, ಇನ್ಯಾರ ಹತ್ರನೂ ಹೇಳ್ಬಾರ್ದು. ಅದಕ್ಕೆ ಹಾಗೆ ಮಾಡ್ದೆ. ಐ ಆಮ್ ಸಾರಿ. ನೀನು ಒಳ್ಳೆಯವಳು, ಸುಳ್ಳು ಹೇಳಲ್ಲ, ಮೋಸನೂ ಮಾಡಲ್ಲ. ನಿನ್ ಕತ್ತಲ್ ತಾಳಿ ಇಲ್ಲ ಅಂತ ನನಗೊಂದು ಕ್ಲಾರಿಟಿ ಬಂತು. ಅಷ್ಟು ದೂರ ಕರ್ಕೊಂಡು ಹೋಗಿ ವಾಪಸ್ಸು ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಒಳಗಡೆ ಬರ್ದೇನೆ ಹೊರಟ್ರೆ ಏನ್ ಚೆನ್ನಾಗಿರುತ್ತೆ? ಎಲ್ರಿಗೂ ಹೇಳಿ ಹೊರಡ್ತೀನಿ. ನಡಿ. ವೇದವತಿ ಅವರೇ, ಶ್ರೀಕರ್ ಬ್ರೋ, ಎಲ್ಲರೂ ಇಲ್ಲಿ ಬನ್ನಿ. ಬಂದ್ಬಿಟ್ರಾ?
ನನಗೆ ಹೆಂಡತಿ ಆಗೋಳ್ನ ಹೂವಲ್ಲಿಟ್ಟು ಕರ್ಕೊಂಡು ಬಂದ ಹಾಗೆ ಕರ್ಕೊಂಡು ಬಂದಿದ್ದೀನಿ. ಹೂನ ಹಾಳು ಮಾಡದೆ ಕರ್ಕೊಂಡು ಬಂದಿದ್ದಾನ ಅಂದರೆ ಗ್ರೇಟೇ. ಪ್ರಯಾಣದಲ್ಲಿ ಯಾವುದೇ ತೊಂದರೆ ಆಗ್ಲಿಲ್ಲ ಅಲ್ವಾ ಅಮ್ಮ? ಹೇಳವನಿ. ಯಾವ ತೊಂದರೆನೂ ಆಗ್ಲಿಲ್ಲ. ಅಷ್ಟಕ್ಕೂ ಅಮ್ಮನವ್ರ ಹತ್ರ ಏನ್ ಹರಕೆ ಮಾಡ್ಕೊಂಡೆ? ಇಲ್ಲಿಂದ ಹೊರಡಕ್ ಮುಂಚೆನೆ ಹೇಳಿದ್ಲಲ್ವಾ ಗಂಡನ್ ಬಗ್ಗೆ ಹರಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಗಂಡ ಆಗೋನಿಗೋಸ್ಕರ ನಿಹಾರಿಕಾ? ಅದೇ ಗಂಡ ಆಗೋನಿಗೋಸ್ಕರ. ಗ್ರಾಮ ದೇವತೆ ಮುಂದೆ 11 ತೆಂಗಿನಕಾಯಿ ಒಡೆದು ಹರಕೆ ಮಾಡ್ಕೊಂಡಿದ್ದಾಳೆ. ನೀನೇನೋ ಪ್ಲಾನ್ ಮಾಡ್ತಿದ್ಯಾ ಅವನಿ. ಎಷ್ಟೇ ಯೋಚನೆ ಮಾಡಿದ್ರು ಅದ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲ ಅಂದ್ರೆ ನೀನು ಹಳ್ಳಿಗೆ ಹೋಗ್ತಾನೆ ಇರ್ಲಿಲ್ಲ. ಇನ್ನೊಂದು ವಿಷಯ, ನಮ್ಮ ಮದ್ವೆ ಯಾವುದೇ ತೊಂದರೆ ಆಗದೆ ನಡಿಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹರಕೆ ಮಾಡ್ಕೊಂಡಿದ್ದಾಳೆ. ನಿನ್ ಹರಕೆ ತೀರ್ತು ಅಲ್ವಾ? ಇನ್ನು ನಿನಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಹೌದತ್ತೆ, ನನ್ನ ಕೋರಿಕೆ ನೆರವೇರ್ತು. ಇನ್ ನನ್ನ ಬಗ್ಗೆ ಯಾರು ಎಷ್ಟೇ ರೀತಿಲಿ ಕೆಟ್ಟ ಪ್ರಯತ್ನ ಮಾಡಿದ್ರೂ ಅವ್ರ ಪ್ರಯತ್ನಗಳು ಮುಂದೆ ಸಾಗಲ್ಲ. ಇನ್ನು ನಾನು ಹೊರಡ್ತೀನಿ. ಮದುವೆ ಕೆಲಸನ ಬೇಗ ಶುರು ಮಾಡಿ ವೇದವತಿ ಅವರೇ. ಒಳ್ಳೆ ದಿನ ನೋಡ್ಕೊಂಡು ಶುರು ಮಾಡ್ತೀವಪ್ಪ. ಥ್ಯಾಂಕ್ಸ್ ರೀ. ಎಲ್ರಿಗೂ ಬಾಯ್. ಬಾಯ್ ಬ್ರೋ. ಬಾಯ್. ಬಾಯ್ ಬಾಯ್ ಅವನಿ. ವಿಕಿ, ನಿನ್ ಜೊತೆ ಮಾತಾಡ್ಬೇಕು. ನಾನು ಬರ್ತೀನಿ. 1 ನಿಮಿಷ ಬರ್ತೀನತ್ತೆ. ಸರಿನಮ್ಮ. ಹೋಗಿದ ಕೆಲಸ ನೀಟಾಗಿ ಆಯ್ತು ಅಲ್ವಾ? ಇನ್ ಹ್ಯಾಪಿ ಆಗಿರೋ. ಹೋದ್ ಕೆಲ್ಸನ ಸಾಧಿಸ್ಕೊಂಡ್ ಬಾ ಅಂತ ಆಶೀರ್ವಾದ ಮಾಡಿದ್ರಿ ಅಲ್ವಾ? ನಿಮ್ಮ ಆಶೀರ್ವಾದದ ಬಲದಿಂದ ನಾನ್ ಸಾಧಿಸ್ಕೊಂಡ್ ಬಂದೆ ಬಾವಾ. ಏನೋ ದೇಶಕ್ಕೆ ಮೆಡಲ್ ತಂದಿರೋ ಹಾಗೆ ಫೀಲ್ ಆಗ್ತಾ ಇದೆಯಾ ನೀನು? ಮೆಡಲ್ಗಿಂತ ಬೆಲೆ ಬಾಳೋದನ್ನೇ ಸಾಧಿಸಿದೀನಿ. ಒಂದೊಂದ್ಸಾರಿ ಅವನಿ ಮಾತುಗಳು ಅರ್ಥ ಆಗೋದೇ ಇಲ್ಲ. ಅರ್ಥ ಆಗ್ಬೇಕಾಗಿರೋ ಸಮಯದಲ್ಲಿ ಅರ್ಥ ಆಗತ್ತೆ ಬಿಡಿ ಅಣ್ಣ. ಅಮ್ಮ ಅವನಿ, ನೀನ್ ಊರಲ್ಲಿ ಇಲ್ದಿರುವಾಗ ಏನ್ ನಡೀತು ಅಂತ ಗೊತ್ತಾ? ಅವನಿ ಅಂತ ಶ್ರೀಕರು ತುಂಬಾ ಜೋರಾಗಿ ಎಲ್ರು ಭಯ ಪಡೋ ಹಾಗೆ ಕಿರ್ಚ್ಬಿಟ್ಟ. ನಾವೆಲ್ರೂ ತುಂಬಾ ಆಶ್ಚರ್ಯಪಟ್ವಿ. ನನ್ಗನ್ಸೋ ಹಾಗೆ ಆ ಸಮಯಕ್ಕೆ ಸರಿಯಾಗಿ ನೀನ್ ದೇವಸ್ಥಾನಕ್ಕೆ ರೀಚ್ ಆಗಿರ್ತೀಯಮ್ಮ. ಮದುವೆ ಬಗ್ಗೆ ದೇವ್ರನ್ನ ಕೇಳ್ಕೊತಾ ಇರ್ತೀಯ. ಇಲ್ಲಿ ಶ್ರೀಕರ್ ಅದೇ ಸಮಯಕ್ಕೆ ಕಿರ್ಚ್ಕೊಂಡ. ಯಾಕೆ ಅಂದ್ರೆ ಶ್ರೀಕರ್ ನಿನ್ ಮದ್ವೆ ಬಗ್ಗೆನೆ ಹೆಚ್ಚಾಗಿ ಯೋಚನೆ ಮಾಡ್ತಿದ್ದಾನೆ. ಅದಕ್ಕೆ ಅಂದ್ರೆ ನನ್ ತಾಳಿನ ಕತ್ತಿಗೆ ಹಾಕೊಂಡಿದ ತಕ್ಷಣ ಹಾಗಾಯ್ತು ಅನ್ಸತ್ತೆ. ನನಗಂತೂ ಹಳೇದೆಲ್ಲ ನೆನ್ಪಾಯ್ತೇನೋ, ಅದಕ್ಕೆ ಹಾಗೆ ಕಿರ್ಚ್ಕೊಂಡೇನೋ ಅನ್ಸ್ತು. ನೀನ್ ನನ್ನ ನೆನ್ಪಿಸ್ಕೊಂಡ್ಯಾ ಬಾವ? ನನ್ನ ಹೆಸರು ಕರ್ತೀಯ ಬಾವ? ನನಗೆ ಸರಿಯಾಗಿ ನೆನಪಾಗ್ತಿಲ್ಲ ಅವನಿ. ನಾನು ನಿನ್ನ ಹೆಸರು ಕರೆದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇದು ಆ ಅಮ್ಮನವ್ರ ಮಹಿಮೆನೆ. ಹಾಗಾದ್ರೆ ಹೆಂಡತಿ ಆಗೋಳ್ ಜೊತೆ ನಿನ್ ಆಟ ಚೆನ್ನಾಗೇ ಸಾಗಿದೆ ಅಂತಾಯ್ತು. ತುಂಬಾ ಹಾಯಾಗಿ ತುಂಬಾ ಕೂಲಾಗಿ ಸಾಕ್ತು. ಬಟ್ ಒಂದು ವಿಷಯದಲ್ಲಿ ಮಾತ್ರ ತುಂಬಾ ಕಷ್ಟ ಆಯ್ತು. ಯಾವ ವಿಷಯದಲ್ಲಿ? ಅಷ್ಟು ಸುಂದರವಾಗಿರೋ ಹುಡುಗಿ ಅಷ್ಟು ದೂರ ನನ್ನ ಕಾರಲ್ಲಿ ನನ್ನ ಪಕ್ಕದಲ್ಲೇ ಜರ್ನಿ ಮಾಡಿದ್ರು. ನಾನು ಅಟ್ಲೀಸ್ಟ್ ಅವಳನ್ನ ಟಚ್ ಮಾಡ್ದೇನೆ ಕಂಟ್ರೋಲ್ ಮಾಡ್ಕೊಂಡಿದ್ದು ತುಂಬಾ ಕಷ್ಟ ಅನ್ನಿಸ್ತು. ನಾನು ಇಷ್ಟಪಟ್ಟಿರೋ ಹುಡುಗಿನ ಹಾಗೆ ನೋಡ್ತಾ ಕೆಲವು ಗಂಟೆಗಳನ್ನ ಕಳೆದಿದ್ದು ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್. ಅವನಿ ಅಂತ ಸುಂದರಿನ ತುಂಬಾ ಹತ್ತಿರದಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳೋದು ಎಂತ ನರ್ಕ ಅಂತ ನನ್ಗೆ ಇವತ್ತು ಅರ್ಥ ಆಗಿದ್ದು. ಇಷ್ಟ ದಿನನೇ ತಡ್ಕೊಂಡಿದ್ಯಂತೆ. ಇನ್ನೊಂದ್ ಸ್ವಲ್ಪ ದಿನ ಕಾಯಿ. 6ನೇ ತಾರೀಕಿನ ನಂತರ ಅವನಿ ನಿನಗ್ ಸ್ವಂತ ಆಗ್ತಾಳೆ. ಅವಾಗ ನಿನ್ಗೆ ಅಡ್ಡಿ ಮಾಡೋರು ಯಾರಿರ್ತಾರೆ? ಅವನಿ ಸಹ. ಮದುವೆ ಆದ್ಮೇಲೆ ಅವನಿಗೆ ಹೇಗೂ ನನ್ನ ಅಸಲಿ ರೂಪ ಗೊತ್ತಾಗುತ್ತೆ ಬಿಡು. ಅವಳಿಗೆ ಆಲ್ರೆಡಿ ಗೊತ್ತಾಗೋಗಿದೆ ಕಣೋ. ನನ್ ವಿಷಯ ಬಿಡು. ನಿನ್ ಪ್ರಿಯತಮ ಏನಂತಿದ್ದಾನೆ? ಹಳೇದು ನೆನ್ಪಗ್ ಬರ್ದೇ ಇರೋಷ್ಟ್ ದಿನ ಯಾವ ಪ್ರಾಬ್ಲಮೂ ಇರಲ್ಲ.
ಹಳೇದ್ ನೆನ್ಪಿಗೆ ಬಂತು ಅಂದ್ರೆ ಅವನಿ ಹಿಂದೆ ಓಡ್ತಾನೆ ಅಂತ ಭಯ ಆಗ್ತಿದೆ. ಅದಕ್ಕೆ 6ನೇ ತಾರೀಕಿನವರೆಗೂ ಇಬ್ರು ತುಂಬಾನೇ ಅಲರ್ಟ್ ಆಗಿರ್ಬೇಕು. ಇರೋಣ. ಕೋರ್ಕೊಂಡಿದ್ದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇಬ್ರು ತುಂಬಾ ತಾಳ್ಮೆಯಿಂದ ಇರಬೇಕು. ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಹತ್ರಕ್ಕೆ ಬಂದಿದೀವಿ. ಮದ್ವೆವರೆಗೂ ಹೀಗೆ ಮೌನವಾಗಿರೋಣ. ಆಮೇಲೆ ಅವನಿ ನನ್ನ ಕೈಲಿ, ಶ್ರೀಕರ್ ನಿನ್ ಕೈಲಿರ್ತಾನೆ. ಈ ಕುಟುಂಬ ಪೂರ್ತಿ ನಮ್ಮ ಹತ್ರ ಗುಲಾಮ್ರ ಹಾಗೆ ಬದುಕ್ತಾರೆ. ಬಾಯ್. ನೀನ್ ಹಳ್ಳಿಗೆ ಯಾಕೆ ಹೋಗಿದ್ದೆ ಅನ್ನೋದನ್ನ ನಾನು ಕಂಡುಹಿಡಿತೀನಿ. ಪರಮಶಿವ ವಿಷನ್ ಕುಡಿಯೋ ಸಮಯ ಬಂದಾಗ ಪಾರ್ವತಿ ದೇವಿ ನನ್ನ ಹೆಸರನ್ನ ಹೇಳ್ದ. ನನ್ಗೆ ಯಾವತ್ತಿಗೂ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ನನ್ನ ಗಂಡ ನನ್ನಿಂದ ದೂರ ಆಗಲ್ಲ ಅನ್ನೋದಕ್ಕೆ ಇದೇ ಒಳ್ಳೆ ಸಂಕೇತ. 6ನೇ ತಾರೀಕು ಹತ್ರ ಬರ್ತಾ ಇದೆ. ನಿಹಾರಿಕಾ ಶ್ರೀಕರ್ ಭಾವನ್ ಪಡ್ಕೊಳ್ಳೋದಕ್ಕೋಸ್ಕರ ಮತ್ತಷ್ಟು ಕುತಂತ್ರನ್ ಮಾಡ್ತಾಳೆ. ಮದ್ವೆ ಮುಹೂರ್ತದ ಸಮಯ ಹತ್ರ ಬರೋದಕ್ಕೂ ಮುಂಚೆನೆ ನನ್ನ ತಾಳಿ ನನಗೆ ಸಿಕ್ತ ಹಾಗೆ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಸಿಗೋ ಹಾಗೆ ಮಾಡು ತಾಯಿ. ಆ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನನ್ನ ಮತ್ತೆ ಭಾವನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಅಷ್ಟರಲ್ಲೇ ಭಾವಂಗ್ ಹಳೇದೆಲ್ಲ ನೆನಪಾದ್ರೆ ಅದಕ್ಕಿಂತ ಬಲ ನಂಗೆ ಇನ್ನೊಂದಿರೋದಿಲ್ಲ. ಯಾಕೆ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ? ಮೊದ್ಲು ನನ್ ಜೊತೆ ಬಾ. ಗೌತಮಿ, ಏನ್ ವಿಷಯ? ನಿನ್ನೆ ವಿಕಾಸ್ ಅವನಿ ಹಳ್ಳಿಗೆ ಹೋಗಿದ್ರಲ್ವಾ? ಜರ್ನಿಲಿ ವಿಕಾಸ್ ಅವನಿ ಕತ್ತಲ್ ತಾಳಿ ಇದೆಯೋ ಇಲ್ವೋ ಚೆಕ್ ಮಾಡಿದ್ನಂತೆ. ಅವನಿ ಕತ್ತಲ್ ತಾಳಿ ಇಲ್ಲ ಅಂತಿದ್ದಾನೆ. ಹೌದಾ? ಹೌದೇ. ನೀನೇನೋ ಅವನಿಗೆ ಮದುವೆ ಆಗಿಲ್ಲ ಅಂದೆ, ಮತ್ತೆ ಅವನಿ ಕತ್ತಲ್ ತಾಳಿ ಇಲ್ಲ ಅಂದ್ರೇನೋ? ಆ ನರಸಿಂಹನವನ ಮಾತನ್ನ ನಂಬೇಡ. ಅವನೊಬ್ಬ ಕುಡುಕ ಅಂತ ನಾವು ವಿಕಾಸ್ ಹತ್ರ ಸುಳ್ಳು ಹೇಳಿದ್ವಿ. ಆದ್ರೆ ಇವಾಗ ನಿಜವಾಗ್ಲೂ ತಾಳಿ ಇಲ್ಲ ಅಂತ ಹೇಳ್ತಿದ್ದಾನೆ. ವಿಕಿ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಹಾಗಿದ್ದಾನೆ. ಒಳಗಡೆ ಇರೋ ತಾಳಿ ವಿಕಿಗೆ ಹೊರಗಡೆ ಹೇಗೆ ಕಾಣಿಸತ್ತೆ? ಅವನೇನು ಇದೇ ಮಾಡ್ತಿರೋ ಸಮಯದಲ್ಲಿ ಚೆಕ್ ಮಾಡದ್ನಂತೆ. ನೋ ಚಾನ್ಸ್. ಆ ತಾಳಿನ ನಾನು ಮೊದಲನೇ ಸಲ ದೇವಸ್ಥಾನದ ಹತ್ರ ನೋಡಿದ್ದೆ. 2ನೇ ಸಲ ಹಳ್ಳಿಗೆ ಹೊರಡೋದಕ್ಕೂ ಮುಂಚೆ ನೋಡಿದ್ದೆ. ಕತ್ತಲ್ ತಾಳಿ ಇಲ್ಲ ಅಂದ್ರೆ ಅವನಿಗೆ ನಿಜವಾಗ್ಲೂ ತಲೆ ಕೆಟ್ಟ ಹೋಗುತ್ತೆ. ವಿಕಿ ಖಂಡಿತ ತಪ್ಪು ತಿಳ್ಕೊಂಡಿದ್ದಾನೆ, ಅದ್ರಲ್ಲಿ ಅನುಮಾನನೇ ಇಲ್ಲ.
ಅವಂದು ಹದ್ದಿನ ಕಣ್ಣೆ. ಅವನ್ ಯಾವುದೇ ಕಾರಣಕ್ಕೂ ಹಾಗೆ ಮೋಸ ಹೋಗಲ್ಲ. ಒಳ್ಳೆ ಕೆಲಸ ಮಾಡೋ ವಿಷಯದಲ್ಲಿ ಅವನ್ ನಂಬೋಕ್ಕಾಗಲ್ಲ, ಆದ್ರೆ ಇಂಥ ಕೆಟ್ಟ ಕೆಲಸ ಮಾಡೋ ವಿಷಯದಲ್ಲಿ ಪೂರ್ತಿಯಾಗಿ ನಂಬೋದು. ತಾಳಿ ಇಲ್ಲ ಅಂದ್ರೆ ಅವನಿ ಅಷ್ಟು ಕೂಲಾಗಿರಲ್ಲ. ನೀವ್ ಹೀಗೆ ಹೇಳ್ತಿದ್ರೆ ನನ್ಗೂ ಆಶ್ಚರ್ಯ ಆಗ್ತಿದೆ. ನಿಹಾರಿಕಾ,